ಬಿಟ್ಟು ಬಂದೆ ನಮ್ಮ ಸುಪ್ಪಿನ. ಹ್ಞೂ ಬಿಟ್ಟು ಬಂದನಪ್ಪ. ಹೆಂಗೋ ಚೆನ್ನಾಗಿದ್ಲು, ಚೆನ್ನಾಗಿತ್ಕೊಂಡು ಹೋಗಮ್ಮ, ಚೆನ್ನಾಗಿರಮ್ಮ ಅಂತ ಹೇಳಿ ಬಿಟ್ಟು ಬಂದೆ. ಸರಿತಾ, ಚೆನ್ನಾಗಿ ನೋಡ್ಕೊಂತಾಳೆ ಆ ಹುಡುಗಿ. ಪಾಪ ಒಳ್ಳೆ ಹುಡುಗಿ, ನಾನೆಲ್ಲ ಚೆನ್ನಾಗಿ ನೋಡ್ಕೊತೀನಿ ಬಿಡಾಕ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಬಿಟ್ಟು ಬಂದೆ. ಎಲ್ಗೋತು ರುದ್ರೇಶ್ ಅವ್ರು? ಎಲ್ಗೋದ್ರು? ಅಣ್ಣಯ್ಯ ಸ್ನಾನ ಮಾಡ್ತಮ್ಮ, ಬಿಸಿ ಬಿಸಿ ನೀರಿನಾಗೆ ಮಾನಿಕ್ಯಂತೀನಿ ನಾನು ಸ್ವಲ್ಪ ಹೊತ್ತು ಅಂತೂ ಯಾಕೆ ಹೋಗ್ಲಿಲ್ಲ. ನಾನು ಹೋಗುತ್ತೇನೋ ಅಂತ ಅಂದ್ಕೊಂಡೆ, ಸ್ನಾನ ಮಾಡ್ತು. ನಾನವೇ ಬಟ್ಟೆ ಇಕ್ಕೆಂಟಮ್ಮ. ಬಟ್ಟೆ ಕೊಡ ಅಂತಂತು ಕೊಟ್ಟೆ. ಇಲ್ಲೇನೆ ಮನಿಕ್ಯಂತೀನಿ ಒಂದು ಸ್ವಲ್ಪ ಹೊತ್ತು ಅಂತ ಮನಿಕ್ಯಂಡೈತಿ. ನೀನು ಸ್ನಾನ ಮಾಡ್ಕೊಂಬಂಗಿದ್ರೆ ಮಾಡ್ಕೆ ಹೋಗು, ನೀರು ಕಾಸಿದ್ನಿ. ಸ್ವಲ್ಪ ದಿನ ಇಲ್ಲೇ ನಮ್ಮ ಮನೆಯಾಗೆ ಇರುತ್ತೆ. ಅವಳು ಎಂಟಿದು ಬೋಲ್ ಕಿರಿಕಂತೆ. ಅವಣ್ಣಗೆ ಮಕ್ಳು ಬೇರೆ ಇಲ್ವಲ್ಲ, ಒಂಥರನ ಏನೋ ಬೇಜಾರು. ಅದಕ್ಕೆ ನಮ್ಮಂಥರ ಮನೆಗಳಾಗಿ ಇಟ್ಕೊಂಡಂಗೆ ಏನೋ ಖುಷಿಯಾಗಿರುತ್ತೆ. ಅವಳು ಒಳ್ಳೆಯವಳಲ್ಲ, ಹೆಂಡ್ತಿ ಮನೆಗೆ ಹೋದ್ರೆ ಬರೀ ಕಿರಿಕಂತೆ. ಬರೋ ದುಡ್ಡಿಂದೆ ಚಿಂತೆ ಅಂತೆ, ದುಡ್ಡು ಕೊಡು ಅದು ಇದು ಅಂತ ಏನೇನೋ ಜಗಳ ಮಾಡ್ತಾಳಂತೆ. ಅದಕ್ಕೆ ಸ್ವಲ್ಪ ದಿನ ನಿಮ್ಮ ಮನೆಯಾಗೆ ಇರ್ತೀನಿ ಕಣಮ್ಮಂತೂ ಜಗಳ ಮಾಡ್ಕೊಳತ್ತಂತೆ ಅಕ್ಕ ಹೆಂಡ್ತಿತಾಗಿ. ಅದಕ್ಕೇನೆ ಹಿಂಗೆ ಬಿಡಪ್ಪ, ಗಂಡ ಹೆಂಡ್ತಿ ಇದ್ದಾವೇನೋ ಒಂದು ಎರಡು ದಿನ ಇರಲೇಳು. ಸರಿ ಆಯ್ತು ಹೇಳ್ಬಿಡು, ಹಂಗಾದ್ರೆ ಇರ್ಲಿ ಹೇಳು ನಮ್ಮ ಮನೆಯಾಗೇನು. ಯಾರು ಬರ್ತಾರೋ ಯಾರು ಹೋಗ್ತಾರೋ ನಮ್ಮ ಮನೆಗೆ ಒಂದು ಗೊತ್ತಾಗಲ್ಲ. ಅವನು ಸಂಬಂಧಿಕರಲ್ಲ, ಯಾರು ಅಲ್ಲ, ಹಿಂದ್ಲನಲ್ಲ ಮುಂದ್ಲನಲ್ಲ. ಅವ್ನು ಯಾವನ ಬಂದು ನಮ್ಮ ಮನೆಯಾಗ ಇದ್ದಾನೆ. ಪಾಪ ನೀನು ಸುಮ್ಕಿರ್ಬೇಡ. ಅಮ್ಮ ಸುಮ್ಮನಿರಮ್ಮ, ನೀನು ಏನು ಬಡ್ಕೊಂಡು ಇದು ಮಾಡಬೇಡ. ನಾವು ಮೊದಲೇ ನಮ್ಮ ಸುಪ್ಪಿಗೆ ಹಂಗೆ ಆಗೈತೆ ಅಂತ ನಾವು ಬೇಜಾರಲ್ಲಿದ್ದೀವಿ. ಅಣ್ಣ ಇರೋದಕ್ಕೆ ಎಷ್ಟು ಆಸೆ ಗೊತ್ತೇ. ಇವತ್ತು 50,000 ಗಟ್ಟಲೆ ಹಾಸ್ಪಿಟ್ಲಿಗೆ ಮುಗ್ದೈತೆ. ನಿನಗೇನು ಗೊತ್ತು? ನಿನಗೆ ಗೊತ್ತಿಲ್ದಲೆ ಸುಮ್ಮನೆ ಮಾತಾಡಬೇಡ. ನಾವು ಅವರು ಭಾಳ ವಿಶ್ವಾಸದಾಗಿದ್ದೀವಿ. ಅವಣ್ಣಯ್ಯನು ನಾವು ಭಾಳ ವಿಶ್ವಾಸದಾಗಿರೋದ್ರಿಂದನ ಆ ಅಣ್ಣಯ್ಯ ಕಷ್ಟಕ್ಕೆ ನಾವು, ನಮ್ಮ ಕಷ್ಟಕ್ಕೆ ಆ ಅಣ್ಣಯ್ಯ ಹಂಗೆ ಹಾಕೊಂಡು ನಾವು ಚೆನ್ನಾಗಿದ್ದೀವಿ. ನೀವೇನು ಸುಮ್ಮನಿರೋದಿಲ್ಲಲ್ಲಮ್ಮ ನೀನು. ಅಯ್ಯೋ ಹೇಳಿದ್ನಪ್ಪ. ಯಾರವನು ನಾವು ಸಂಬಂಧಿಕರಲ್ಲ ಏನಿಲ್ಲ, ಬಂದು ನಮ್ಮ ಮನೆಯಾಗ ಇದಾನಲ್ಲ, ಏನು ಎತ್ತ ಅಂತ ಹೇಳಿ ವಿಚಾರಿಸೋದು ಬ್ಯಾಡ್ರಿ. ಹಂಗೇನು ಈಗ ಹಿಂಗೆ ಮಾಡ್ಕೊಂಡಿದ್ದು. ಇನ್ನು ಸುಮ್ಮನೆ ಹುಡುಗಿನ ಅಲ್ಲಿ ನೆಮ್ಮದಿಗೆ ಅಲ್ಲಿ ಇರಕ್ಕೆ ಬಿಡ್ರಿ. ಸುಮ್ಮನೆ ಇಲ್ಲದೆಲ್ಲ ಹೇಳ್ಬೇಡ್ರಿ. ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ ಗಂಡಂತಾಗೆ ಅಂತ ಹೇಳ್ರಿ. ಚೆನ್ನಾಗಿದ್ದಾಳೆ, ನೀನು ಸುಮ್ಮನೆ ಇರ್ತೀಯಾ? ಹೋಗು, ನೀನು ಬಡ್ಕೊಂಡಾರ್ದ ತತ್ತೀಯ ನಮಗೆ. ವಯಸ್ಸಾದ್ಮೇಲೆ ಸುಮ್ಮನೆ ಇರಲ್ಲ, ಬಡ್ಕಂತಿರುತ್ತೆ ಹಂಗೆ ಯಾವಾಗ್ಲೂ ಕಪ್ಪೆ ಒಟ್ಕೊಡ್ತಂಗೆ. ನೀನು ಬಡ್ಕೊಂಡಾರ್ದ ನಮಗೆ ಇಲ್ಲದ ಸುತ್ಕೊಂಬಂಗೆ ಮಾಡ್ತೀಯ. ಹೋಗು. ಇಲ್ಲಿ ಯಾಕೆ ಬಂದು ಮಾತಾಡಕ್ಕೆ ಬರ್ತಿದೀಯಾ? ನೀನು ಸುಮ್ಮನೆ ಮಾತಾಡಬೇಡ. ನೋಡು, ನಾವೇನು ಇವಾಗ ನಮ್ಮ ಸುಪ್ಪಿಗೆ ಹಂಗೆ ಆಗೈತಿ ಅಂತೇಳಿ ಬೇಜಾರಲ್ಲಿದ್ದೀವಿ. ನೀನು ಇನ್ನು ವಟ ಅನ್ನು ಹೋಗು. ಸುಮ್ಮನೆ ಹೋಗ್ತೀಯಾ? ಸುಮ್ಮನೆ ಹೊರ ಕುಕ್ಕ ಅಂತ. ಈಗ ನೋಡು, ಅಲ್ಲೇದಲ್ಲೇ ನೋಡಿದ್ರೆ ನಿನಗೆ ಮುದ್ದೆ ಇಲ್ಲ ಕೆಲವ್ರಿಗೆಲ್ಲನ. ಅಂಥದ್ರಾಗೆ ನಿನಗೆ ಹೆಂಗೋ ಅಡುಗೆ ಎಲ್ಲ ಮಾಡಿಕ್ತಾಳೆ ಇವಳು. ಅಂಥದ್ರಾಗೆ ನೀನು ಊಟ ಮಾಡ್ಕೊಂಡು ಸುಮ್ಮನೆ ತೆಪ್ಪಗಿರೋದು ನೋಡ್ಬೇಕಷ್ಟೇ. ನೀನು ಸುಮ್ಮನೆ ಎಕ್ಸ್ಟ್ರಾ ಮಾತಾಡಿದ್ರೆ ಅವಳು ಮುದ್ದೆನೇ ಇಡೋದಿಲ್ಲ ನೋಡಿ ನಿನಗೆ. ಅಲ್ಲೇದಲ್ಲೇ ನೋಡು ಅಲ್ಲೆಲ್ಲ ನೋಡ್ಕೊಂಬರೋದು ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿ ನೋಡು, ಇಲ್ಲೇ ಎಲ್ಲ ನೋಡು ಅಕ್ಕಪಕ್ಕದಾಗೆಲ್ಲನ ಅಲ್ಲೇ ಇರೋರ್ನೆಲ್ಲನ ಅಜ್ಜರ್ನೆಲ್ಲ ನೋಡು. ಅವ್ರು ಮುದ್ದೆ ಇಲ್ದಲೆ ಅವರೇ ಮಾಡ್ಕೊಂಡು ಉಣ್ಕೊಂಡು ಹೆಂಗೆ ಇದ್ದಾರೆ. ನಮ್ಮ ಮನೆಯಾಗೆ ಇತ್ಕೊಂಡು ನೀನು ಊಟ ಮಾಡ್ಕೊಂಡು ಚೆನ್ನಾಗಿದೆಯಾ ಅಂದಮೇಲೆ ಸುಮ್ಮನೆ ಚೆನ್ನಾಗಿರೋದು ಕಲಿ ಅಷ್ಟೇನೆ. ಸುಮ್ಮನೆ ಯಾಕೆ ಇಲ್ಲದೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ತೀಯಾ? ಆತನ ಹೇಳಿರಿ, ಇವನು ಇದ್ದಿದ್ದು ಕೇಳಲ್ಲ. ಹೆಂಡತಿ ಹೆಂಗೆ ಹೇಳ್ತಾಳೋ ಹಂಗೆ ಕೇಳ್ತಾನೆ. ನನ್ನ ಮಗು ಈಗ ಅರ್ಥವಾಗಲ್ಲ ತಗ. ಇನ್ನು ಮುಂದೆ ಗೊತ್ತಾಗುತ್ತೆ. ನಿಮ್ಮ ಅಮ್ಮ ಒಬ್ಳಪ್ಪ ಸ್ವಾಮಿ. ಪಾಪ ರುದ್ರೇಶ್ ಅವರು ಬೇಜಾರಾಗಿದ್ದಾರೆ. ಅವ್ರು ನಮ್ಮ ಕಷ್ಟಕ್ಕಾಗ್ಯಾರ ಅಂದ್ರೆ ಅವ್ರ ಕಷ್ಟಕ್ಕೆ ನಾವಾಗದು ಬೇಡವೆ? ಮತ್ತೆ ನಮ್ಮ ಕಷ್ಟಕ್ಕೆ ಆಗಿದ್ದಾರೆ ಅಂದರೆ ಅವ್ರನ್ನೂ ನಾವು ನೋಡ್ಕೋಬೇಕು. ಬಂತು ನೋಡು. ನಿದ್ದೆ ಆಯ್ತೇನಣ್ಣ? ಆಯ್ತಪ್ಪ, ಮಲ್ಕೊಂಡೆ. ಯಪ್ಪ, ಹಾಸ್ಪಿಟ್ಲಲ್ಲೆಲ್ಲ ಓಡಾಡಿದ್ಕೋ ಅದಕ್ಕೂ ಮೈಕೈ ಎಲ್ಲ ನೋವು. ಹೆಂಗೋ ಬಿಸಿ ಬಿಸಿ ನೀರು ಕಾಸಿದ್ದ ಸೂರಿ ಬಂದು ಹೆಂಗೋ ಸ್ನಾನ ಮಾಡ್ಕೊಂಡು ಮಲ್ಕೊಬಿಟ್ಟೆ ಶಶಿ. ಇವಾಗ ಬಿಟ್ಟು ಬಂದ. ಏನು ಹೇಳಿದ್ರು ಅವರು? ಏನು ಹೇಳ್ತಾರೆ ಪಾಪ, ಹುಡುಗಿ ಸರಿತ ಚೆನ್ನಾಗಿ ನೋಡ್ಕೊಂತೀನಿ ಅಂತು. ಅದಕ್ಕೇ ಸರಿ ಆಯ್ತಪ್ಪ ನೋಡ್ಕೊ ಅಂತ ಹೇಳಿ ಬಿಟ್ಟು ಬಂದೆ. ಹೆಂಗೋ ಚೆನ್ನಾಗಿ ನೋಡ್ಕೊಂತಾರೆ ಅವ್ರ ಅತ್ತೆ. ಮಾತ್ರ ಅಲ್ಲಿಗೆ ಹೋಗೋಕ್ಕಿಲ್ಲಿ ಬೀಲ್ಗೆ ಯಾಕೆ ಬಂದೆ ಅಂತ ಅಂದ್ಲು. ಅವಯ್ಯ ಮುಂದೆ ಯಾವಾಗಲೂ ಇದ್ದಿದ್ದೇನೆ ಬಿಡು ಅಂತ ಅಂದ್ಲು ಅವಳು ಪಾಪ ಸರಿತ. ಅದಕ್ಕೆ ಚೆನ್ನಾಗಿ ನೋಡ್ಕೊಂತೀವಿ ಅಂದ್ರೆ ಬಿಟ್ಟು ಬಂದನಪ್ಪ. ಇನ್ನೇನು ಮಾಡೋದತ್ತಾಗಿ ಬಿಡು, ಚೆನ್ನಾಗಿರಲಿ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದೂ ಇರೋದಿಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಚೆನ್ನಾಗಿರ್ಲಿ ಅಣ್ಣ. ಪಾಪ ಮಗು ಇಲ್ಲ ಅನ್ನೋದು ಕೇಳಿ ತುಂಬ ಬೇಜಾರಾಗಿಬಿಟ್ಟಿದ್ದಾಳೆ ಅಲ್ವಾ? ಸಖತ್ತು ಬೇಜಾರಾಗಿದ್ಲು ರುದ್ರೇಶ್. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ವಿಷಯ ಹೇಳಲೇಬೇಕಾಯ್ತು. ನಿಖಿಲ್ ಇರೋದಕ್ಕೆ ಅವಳಿಗೇನು ಅನ್ನಿಸ್ಲಿಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ಳು. ನಿಖಿಲ್ ಇದಾನಲ್ಲ ಬಿಡು, ಏನು ಇದಲ್ಲ ಅಂದ್ರೆ ನನ್ನ ಮಗು ಆಗುತ್ತೆ, ನಿಖಿಲ್ ಇದಾನಲ್ಲ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ಳು. ನಿಖಿಲ್ ಇಲ್ಲ ಅಂತ ಅವನು ಬರಲಿಲ್ಲ ನೋಡೋಕ್ಕಂದಿದ್ರೆ ಅವಳು ಸಮಾಧಾನ ಮಾಡ್ಕೊತಾ ಇರಲಿಲ್ಲ. ತುಂಬ ಬೇಜಾರಾಗ್ಬಿಡೋಳು. ಹಂಗೆ ಮತ್ತೆ ಬೇಜಾರಾಗ್ಬಿಟ್ರೆ ಮನಸ್ಸಿಗೆ ಬೇಡ. ನನಗೆ ನೋಡು, ಬೇಜಾರಾಗ್ಬಿಟ್ಟು ನಮ್ಮ ರೋಜಾ ಎಷ್ಟು ಮನೆಗೆ ಹೋದ್ರೆ ಎಷ್ಟು ಟಾರ್ಚರ್ ಅಂದರೆ ಅವಳದು. ನಿಜವಾಗ್ಲೂ ಯಪ್ಪ, ಬೇಡವೇ ಬೇಡ, ಅವಳು ಸಮಸ್ಯೆನೇ ಬೇಡ ಅನಿಸುತ್ತೆ. ನಿಮ್ಮ ಮನೆಗಿದ್ರೆ ಏನೋ ಅಂತಾರೆ, ನನಗೆ ನೆಮ್ಮದಿ ಇರುತ್ತೆ ಶಶಿ. ಕಡೆ ಬಂದರೆ ನೆಮ್ಮದಿಯಾಗಿರ್ತೀನಿ. ಅಲ್ಲಿ ಹೋಗ್ಬಿಟ್ರೆ ಅವಳದು ನನಗೆ ಇಲ್ಲೋಡು ನಿಜ. ನನಗೆ ನೀನು ಏನಾದರೂ ಅಂದ್ಕೋ, ತುಂಬ ಬೇಜಾರಾಗ್ತೈತೆ. ಅಷ್ಟು ಅವಳು ನನಗೆ ಇದು ಮಾಡಿದ್ಲು ಗೊತ್ತಾ. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಅಷ್ಟು ನನಗೆ ಬೇಜಾರ ಮಾಡಿದ್ಲು. ಬಿಡು, ಇನ್ನೊಂದು ಸ್ವಲ್ಪ ದಿನ ಸಮಾಧಾನ ಆಗೋವರೆಗೂ ನೀನು ಹೆಂಡ್ತಿ ಇಲ್ಲೇ ಇರು.
ಹೋಗು ಸ್ವಲ್ಪ ದಿನ ಸ್ವಲ್ಪ ಹೊತ್ತು ಮಲ್ಕೊಳಂಗಿದ್ರೆ ಮಲ್ಕೊ. ಫಸ್ಟ್ ಅಡುಗೆ ಮಾಡ್ತೀನಿ, ಮುದ್ದೆ ಮಾಡಿಬಿಟ್ಟು ಏನಾದ್ರೂ ಅವರೆಕಾಳು ಸಾಂಬಾರು ಮಾಡ್ತೀನಿ, ಊಟ ಮಾಡಿರಂತೆ. ಅವರೆಕಾಳು ಸಾಂಬಾರು ಮಾಡ್ತೀನಿ. ಹಂಗೆ ಅಣ್ಣ ಮನೆಯಾಗ ಹೆಂಗುಸ್ರಾವು ನಮ್ಮ ಅಯ್ಯಮ್ಮ ಇದ್ದಾಳ. ನಮ್ಮ ಅಯ್ಯಮ್ಮ ಮಾತ್ರ ದೇವ್ರು ಅಂತ ಕಣಣ್ಣ. ಇವತ್ತು ನನಗೆ ನಿಜವಾಗ್ಲೂ ಒಂದು ಯಾವ ಥರ ನಾನು ಬೇಕಾದ್ರೆ ಒಂದಿನ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೂ ಊಟ ಮಾಡಪ್ಪ ತಿನ್ನಪ್ಪ ಉಣ್ಣಪ್ಪ ಅಂತೇಳಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ಅವಳು. ಹಂಗೆ ನನಗೆ ಎಂದೆಂದೂ ಕಿರಿಕ್ ಮಾಡಲ್ಲ. ನಮ್ಮ ಅಯ್ಯಮ್ಮ ಮಾತ್ರ ನನ್ನ ಹೆಂಡ್ತಿಯನ್ನು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಕಣಣ್ಣ. ನಿಜವಾಗ್ಲೂ ಭಾಳ ಪುಣ್ಯ ಮಾಡಿದ್ದೆ. ಹ್ಞೂ ಹೇಳಪ್ಪ ಶಶಿ, ನಾನು ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಹೆಂಡ್ತಿನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು, ಅದೃಷ್ಟ ಇರಬೇಕಣಪ್ಪ. ನನ್ನ ಹೆಂಡ್ತಿನ ಇದ್ದಾಳೆ, ಒಂದು ದಿವಸ ಇದ್ದರೆ ನಿಜವಾಗ್ಲೂ ಸುಮ್ಮನೆ ಮನೆಯಾಗ ಕುತ್ಕೊಂತೀಯ ಹಿಂಗೆ ಹಿಂಗೆ ಅಂತ ಇಲ್ಲದ್ದೆಲ್ಲ ಏನೇನೋ ನೆನೆಸ್ಕೊಂಡು ಕಿರಿಕು. ಸುಮ್ಮನೆ ಅಪರಾಧ ಹಿಂಗೆ ಏನೇನೋ. ನಮ್ಮ ಮನೆ ಮುಂದೆ ಒಂದು ಹುಡುಗಿ ಐತೆ, ಆ ಹುಡುಗಿ ನೋಡಿದ್ರೆ ಆ ಹುಡುಗಿನ ಯಾಕೆ ನೋಡ್ತೀಯ ಹಿಂಗೆ ಬರೀ ಏನಾದರೂ ಒಂದು ಜಗಳ ಕಣಪ್ಪ. ನಂಬಿಕೆ ಅನ್ನೋದೇ ಇಲ್ಲ ಮನುಷ್ಯನ ಮೇಲೆ. ಹಂಗೆ ಸುಮ್ಮನೆ ಬರೀ ಜಗಳ ಜಗಳ ಜಗಳ. ಏನು ಕನ ಆಗ್ಲಿ ಹೇಳು. ಇವಾಗ ನಮ್ಮ ಮನೆ ಮುಂದೆ ಒಂದು ಹುಡುಗಿ ಓಡಾಡಿದ್ರೆ ಯಾಕೆ ಹುಡುಗಿ ನಿನ್ನೆ ನೋಡ್ಕೊಂಡು ಓಡಾಡ್ತು ಹಂಗೆ ಅನುಮಾನ ಜಾಸ್ತಿ. ಅದಕ್ಕೆ ನನಗೆ ತುಂಬ ಬೇಜಾರಾಗ್ಬಿಟ್ಟು ಹಿಂಗೆ ಜಗಳ ಮಾಡ್ಕೊಂಡು ಬಂದಿದ್ದೀನಿ ಕಣೋ. ಅದಕ್ಕೆ ಒಂದೆರಡು ದಿವಸ ಇಲ್ಲೇ ಇದ್ದು ಹೋಗ್ತೀನಿ. ಅವಳಿಗೆ ಒಂದೆರಡು ದಿವಸ ಬುದ್ಧಿ ಬರ್ಬೇಕು. ನಾನು ಇಲ್ಲ ಅಂತ ಅಂದರೆ ಏನಂತ ಗೊತ್ತಾಗಬೇಕು ಅವಳಿಗೆ. ಬುದ್ಧಿ ಕಲ್ಸೋದಕ್ಕೋಸ್ಕರ ನಾನು ಇಲ್ಲಿ ಇದ್ದೀನಿ. ಸರಿ ಆಯ್ತು ಹೇಳೋಣ. ಇರು ಸ್ವಲ್ಪ ದಿನ ಬುದ್ಧಿ ಕಲ್ಕೊಂಡು ಇಲ್ದಿದ್ರೆ ಮತ್ತೆ ಗೊತ್ತಾಗೋದು ಅವ್ರ ಬೆಲೆ ಏನು ಅಂತ. ಶಶಿ ಮುದ್ದೆ ಮಾಡ್ತಾಳೆ. ಶಶಿ ಮುದ್ದೆ ಮಾಡು, ಅವರೆಕಾಳು ಸಾಂಬಾರು ಮಾಡಿ. ಹಿಚ್ಕಿದ ಬೇಳೆ ಇದಾವೆ ಕಣೆ, ಹಿಚ್ಕಿದ ಬೇಳೆನೇ ಮಾಡು. ಇವಾಗ ಅವರೆಕಾಯಿ ತೊಗೊಂಬಂದು ಸುಲಿಯೋದಕ್ಕೆ ಲೇಟ್ ಆಗುತ್ತೆ. ಸುಮ್ಮನೆ ಹಿಚ್ಕಿದ ಬೇಳೆ ಇದಾವಲ್ಲ, ಹಿಚ್ಕಿದ ಬೇಳೆ ಮಾಡಿ ಸಾರು ಮಾಡಿ ಮುದ್ದೆ ಮಾಡು. ಸರಿ ರುದ್ರೇಶ್ ಅವ್ರಿಗೂ ಇಷ್ಟ. ಮಾಡ್ತೀನಿ ಹೇಳು, ಅದನ್ನೇ ಮಾಡ್ತೀನಿ. ಇವಾಗ ನನ್ನ ಮನಸ್ಸಿಗೆ ನಮ್ಮ ಸೊಪ್ಪಿ ಗಂಡನ ಮನೆಗೆ ಹೋದ್ಲು, ಚೆನ್ನಾಗಿದ್ದಾಳೆ ಇಬ್ರು. ಅದೇ ನನಗೊಂದು ಸಂತೋಷ, ಅದೇ ಒಂಥರ ಮನಸ್ಸಿಗೆ ಸಮಾಧಾನ. ಹೆಂಗೋ ಚೆನ್ನಾಗಿದ್ರೆ ಸಾಕಪ್ಪ. ಅವ್ರು ಯಾವಾಗ್ಲೂ ನಗ್ನಗ್ತಾ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನೋಡ್ಬೋದು ಚೆನ್ನಾಗಿದ್ರೆ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೋಡೋದಕ್ಕಾಗೋದಿಲ್ಲ. ತುಂಬ ಬೇಜಾರು ಮಾಡ್ಕೊತಾಳೆ ಅವಳು. ಒಂಥರ ಅದನ್ನೇ ಮನ್ಸಿಗೆ ಭಾಳ ಬೇಜಾರು ಮಾಡ್ಕೊಂಡು ಒಂಥರ ನೋಡೋಕ್ಕಾಗಲ್ಲ. ಹೆಂಗೋ ಚೆನ್ನಾಗಿದ್ದಾಳೆ ನಮ್ಮ ಸುಪ್ಪಿ, ಅದೇ ನನಗೆ ಇವಾಗ ಒಂದು ಸಂತೋಷ. ನೋಡು ಹೆಂಗೆ ಅದೊಂದು ನೆಮ್ಮದಿ ಆಯ್ತಲ್ಲ. ನಮ್ಮ ಸೊಪ್ಪಿನ ಒಂದು ದಡ ಸೇರಿಸಿದ್ವಲ್ಲ. ಇಷ್ಟು ದಿವಸ ಅವಳಿಗೊಂದು ದಡ ಸೇರಿಸ್ಲಿಲ್ಲ ನಮ್ಮ ಸೊಪ್ಪಿನ ಅಂಬೋದಿರೋದು. ಹೆಂಗೆ ರುದ್ರೇಶಣ್ಣ ಇರೋದಕ್ಕೆ ಇವತ್ತು ನಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ. ಹೌದು, ರುದ್ರೇಶ್ ಅವ್ರು ಇರೋದಕ್ಕೇನೆ ನಮಗೆ ಇವತ್ತು ಒಳ್ಳೇದಾಗಿದ್ದು. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ರುದ್ರೇಶ್ ಅವರೇ, ಇವತ್ತು ನಮ್ಮ ಸುಪ್ಪಿ ಜೀವನ ಸರಿ ಮಾಡಿದ್ದಕ್ಕೆ. ತುಂಬ ಬೇಜಾರಾಗೋದು ನನಗೆ. ಒಂದು ಹೆಣ್ಣಿನ ಜೀವನ ಈ ರೀತಿ ಆಯ್ತಲ್ಲಪ್ಪ. ನನಗೆ ಯಾರಿಗೇ ಆಗಲಿ ಒಳ್ಳೇದು ಮಾಡ್ತೀನಿ ಇವನೇ ಸೂರಿ, ಯಾರಿಗೇ ಆಗಲಿ ಒಳ್ಳೇದು ಮಾಡ್ತೀನಿ ನಾನು. ಒಳ್ಳೇದು ಮಾಡಬೇಕು ಅಂತ ಒಳ್ಳೇದು ಮಾಡ್ತೀನಿ ಹೊರತು ನಾನು ಇಲ್ಲಿ ನೋಡು ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗಲ್ಲ. ನಾನು ಎಷ್ಟು ಒಳ್ಳೇದು ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ನಾನು ಅಷ್ಟು ಒಳ್ಳೇದು ಮಾಡಿದ್ದೀನಿ. ಆದರೆ ನನ್ನ ಹೆಂಡ್ತಿಗೆ ಅದು ಅರ್ಥ ಆಗಲ್ಲ. ಏನು ಒಳ್ಳೇದು ಮಾಡ್ತಾ ಇದ್ದಾನೆ ನನ್ನ ಗಂಡ ಅದೆಲ್ಲ ಗೊತ್ತಾಗೋದಿಲ್ಲ. ಬರೀ ಕೆಟ್ಟದ್ದೇ ಯೋಚನೆ ಮಾಡ್ತಾಳೆ ಅವಳು. ಅದಕ್ಕೆ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಇವಾಗ ಹೆಂಗೋ ನನಗೆ ಸುಪ್ಪಿ ಜೀವನ ಸರಿ ಮಾಡಬೇಕು ಸುಪ್ಪ ಮುಂದೆ ಅಂತ ಇತ್ತು. ಈಗ ನನ್ನ ಮಗಳಾದರೆ ಬೇರೆ ಅಲ್ಲ, ನಿನ್ನ ಮಗಳಾದರೆ ಬೇರೆ ಅಲ್ಲ. ನಾನು ಏನೋ ಒಂದು ಹೆಣ್ಣಿನ ಜೀವನ ಸರಿ ಮಾಡಬೇಕು ಅಂತೇಳಿ ನಾನು ಹೋಗಿ ಹೇಳಿ ಒಳ್ಳೆ ಮಾತಿಂದ ನಾನು ಹೊಣೆಯಪ್ಪ ಅಂತೇಳಿ ನಾನು ಜವಾಬ್ದಾರಿ ತೊಗೊಂಡು ಹೆಂಗೋ ಹೇಳೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹೆಂಗೋ ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ. ಚೆನ್ನಾಗಿದ್ರೆ ನೋಡ್ಬೋದು ಯಾರನ್ನೇ ಆಗಲಿ. ಅದೇ ಇಷ್ಟು ದಿವಸ ನಮಗೆ ಅದೇ ಮನ್ಸಲ್ಲಿ ಒಂಥರ ಕೊರಿತಾ ಇತ್ತು. ಇವಾಗ ಹೆಂಗೋ ಆಸೆ. ಇವಾಗ ಹೆಂಗೋ ಅತ್ತ ಮನಸ್ಸಿಗೆ ಸಮಾಧಾನ ಆಯ್ತು. ಅತ್ಲಾಗೆ ನೆಮ್ಮದಿಯಾಗೆ ಇದೀವಿ. ನೆಮ್ಮದಿಯಾಗಿದ್ದರೆ ಯಾವುದಿರಲ್ಲ. ಬೇಗ ಅಡುಗೆ ಮಾಡ್ತೀನಿ, ನಾನು ಸ್ನಾನ ಮಾಡಿಕೊಂಡು ಅಡುಗೆ ಮಾಡ್ತೀನಿ, ಊಟ ಮಾಡೋಣ. ರುದ್ರೇಶ್ ಅವರು ಸ್ವಲ್ಪ ದಿನ ನಮ್ಮ ಮನೇಲೇ ಇರ್ತಾರೆ. ಯಾಕಂದರೆ ಹೆಂಡ್ತಿ ಜಗಳ ಮಾಡ್ತಾವಳೆ, ಅವಳ ಹತ್ರ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಸ್ವಲ್ಪ ದಿನ ನಮ್ಮ ಮನೇಲೇ ಇರ್ತಾರೆ. ನನ್ನ ಗಂಡನಿಗೆ ಹೇಳಿದ್ದೀನಿ ಅವ್ರ ಹೆಂಡ್ತಿ ಜಗಳ ಮಾಡಿದ್ದಾಳೆ ಅಂತ ಹೇಳಿ. ಅದಕ್ಕೇ ನಮ್ಮ ಮನೇಲೇ ಇರ್ತಾರೆ. ಇವಾಗ ಒಂದು ಸ್ವಲ್ಪ ನಮಗೆ ಸುಪ್ಪಿ ಬೇರೆ ಓದಲ್ಲ, ಸ್ವಲ್ಪ ಹೆಂಗೋ ಸಮಾಧಾನ ಆಯಿತು. ಇವತ್ತು ನಿಜವಾಗ್ಲೂ ರುದ್ರೇಶ್ ಅವ್ರು ಇರೋದಕ್ಕೇ ನಮ್ಮ ಸುಪ್ಪಿ ಜೀವನ ಸರಿ ಹೋಗಿದ್ದು. ಇಲ್ಲ ಅಂತಂದರೆ ಸರಿ ಹೋಗ್ತಾ ಇರಲಿಲ್ಲ. ಇವತ್ತು ಅವ್ರು ಇಷ್ಟು ಮುಂದೆ ಬಿದ್ದು ಜವಾಬ್ದಾರಿ ತೊಗೊಂಡು ಅವ್ರಿಗೆ ಹೇಳಿ ಒಳ್ಳೆ ಮಾತಲ್ಲೆಲ್ಲ ಹೇಳಿ ಇವತ್ತು ನಮ್ಮ ಸುಪ್ಪಿ ಜೀವನ ಸರಿ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಇವತ್ತು ರುದ್ರೇಶ್ ಅವರು ಗ್ರೇಟು. ಇರಲಿ ಹೇಳು, ಸ್ವಲ್ಪ ದಿನ ನಮ್ಮ ಮನೇಲೇ ಇರಲಿ. ಪಾಪ ಜಗಳ ಮಾಡ್ಕೊಂಡು ಬಂದಿದ್ದಾರೆ, ಸ್ವಲ್ಪ ದಿನ ಇರಲಿ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.